ಸಿಎಂ ಹತ್ರ ಮಾತಾಡಿದ್ದೀನಿ. ಮರ ಹತ್ತಕ್ಕಾಗತ್ತೆ. ಫಸ್ಟ್ ಚೆನ್ನಾಗಿ ತಿನ್ಬೇಕು, ಆಮೇಲೆ ಬೇರೆದು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ನಮ್ಮ ವೆಕೇಶನ್ಸ್ ವಿಡಿಯೋ ನೋಡಿ ಇಷ್ಟಪಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಇದು ಕೂಡ ಒನ್ ಮೋರ್ ವಿಡಿಯೋ ಆಡಿಂಗ್ ಟು ದ ಲಿಸ್ಟ್. ಸೊ ಇವತ್ತು ನಾವು ಬಂದಿರೋದು ನಮ್ಮೂರಲ್ಲಿರೋ ಡ್ಯಾಮ್ಗೆ. ಬೇಲೂರಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಯಗಚಿ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ 2001ನೇ ಇಸ್ವಿಯಲ್ಲಿ ಕಟ್ಟಿದ್ದು. ಸುತ್ತಮುತ್ತ ಇರೋ ಊರುಗಳಿಗೆ ಕುಡಿಯೋ ನೀರು, ನೀರಾವರಿಗೆ ಅನುಕೂಲ ಆಗುವಂತೆ ಪ್ಲಾನ್ ಮಾಡಿ ಕಟ್ಟಲಾಗಿದೆ. ಹಾಸನ, ಬೇಲೂರು, ಚಿಕ್ಕಮಗಳೂರು ಈ ಭಾಗದ ಜನರಿಗೆ ಇದರಿಂದ ಬಹಳ ಉಪಯೋಗ ಇದೆ. ಕಾವೇರಿ ನದಿಯ ಉಪನದಿ ಹೇಮಾವತಿ. ಹೇಮಾವತಿ ನದಿಗೆ ಉಪನದಿ ಈ ಯಗಚಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತೆ. ಈ ಜಲಾಶಯವು ಸಮುದ್ರ ಮಟ್ಟಕ್ಕಿಂತ 965 ಮೀಟರ್ ಎತ್ತರ ಇದೆ ಹಾಗೂ ಜಲಾಶಯದ ಉದ್ದ ಅಂತೂ 1280 ಮೀಟರ್ ಇದೆ. ಇತಿಹಾಸ ಪ್ರಸಿದ್ಧ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ನೋಡೋಕೆ ಬರೋ ಪ್ರವಾಸಿಗರಿಗೆ ಈ ಯಗಚಿ ಡ್ಯಾಮ್ ಕೂಡ ಒಂದು ಆಕರ್ಷಣೀಯ ಸ್ಥಳ ಆಗಿದೆ. ಇನ್ನು ಈ ಡ್ಯಾಮ್ ನ ಬ್ಯಾಕ್ ವಾಟರ್ ನಲ್ಲಿ ಸಾಕಷ್ಟು ವಾಟರ್ ಗೇಮ್ಸ್ ಗಳು ಕೂಡ ಈಗ ಪ್ಲಾನ್ ಮಾಡಿದ್ದಾರೆ. ಬೋಟಿಂಗ್ ಇಂದ ಹಿಡಿದು ಜೆಟ್ ಸ್ಕೀಯಿಂಗ್ ಇಂದ ಹಿಡಿದು ಸಾಕಷ್ಟು ವಿಶೇಷವಾದ ಗೇಮ್ಸ್ ಗಳು ಕೂಡ ಇದೆ. ಮಳೆ ಬರೋ ಹಾಗಿದ್ದರಿಂದ ನಾವು ಅಲ್ಲಿಗೆ ವಿಸಿಟ್ ಮಾಡಕ್ ಆಗ್ಲಿಲ್ಲ. ಬಟ್ ಬೇಲೂರು ದೇವಸ್ಥಾನ ನೋಡಕ್ ಹೋದವರು ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ವಾಟರ್ ಗೇಮ್ಸ್ ನ ಎಂಜಾಯ್ ಮಾಡ್ಬೋದು. ಈ ಕಡೆ ಎಲ್ಲ ಪಾರ್ಕ್ ನೋಡ್ಬೇಕು ಆಯ್ತಾ. ಇನ್ನು ಆ ಕಡೆ ಎಲ್ಲ ಬಂದವ್ರಿಗೆಲ್ಲ ಕುತ್ಕೊಳಕ್ಕೆ ಎಲ್ಲ ಸಿಎಂ ಹತ್ರ ಮಾತಾಡಿದೀನಿ. ನೆಕ್ಸ್ಟ್ ಬಜೆಟ್ ಅಲ್ಲಿ ಮಾಡಿಸ್ತೀನಿ. ನಮ್ಮೂರಂದ್ರೆ ನಮ್ಗೆ ಭ್ರಮೆ ಎಲ್ಲ ನಿಜವಾಗ್ಲೂ. ನೋಡು, ಗಿಡ ಮರ ಎಲ್ಲ ಹಾಕ್ತಿದೀನಿ. ನೋಡಿ, ಇದು ನಾಲೆ ನೀರಿದು. ಇದು ಆಯ್ತು ಬಾ, ಇದು ನಾಲೆ ನೀರು. ಇದು 365 ದಿನ ನೀರು ಹರಿಸ್ತಾರೆ. ಇದರಲ್ಲಿ ಹಾ, ನೀರು ಜಾಸ್ತಿ ಆದಾಗ ಆ ಕಡೆ ಬರುತ್ತೆ. ಹೌದು. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು, ಕೇಳು. ಸುಮ್ಮನೆ ಇರು. ಎಷ್ಟಲ್ಲಿ ಬಂದಿದೆ ಅಮ್ಮಮ್ಮ ಕಟ್ಟದಾಗಿಂದ? ನಾನು ಸುಮಾರು ಸರಿ ಬಂದಿ. ಈ ಕಟ್ಟವಾಗೆಲ್ಲ ನಾವು ಬರ್ತಾನೆ ಇದ್ವಿ. ತಗೋ ಎಂತ ಕಲ್ಲು ನೋಡಕ ಮಾಡಿ ತುಂಬಾ ದೊಡ್ಡ ಡ್ಯಾಮ್. ಹೌದು, ಅದು ಎಲ್ಲಿ ಇದೆ ಡ್ಯಾಮ್. ಅಲ್ಲ, ಅಲ್ಲಿ ನೋಡಿದ್ವಲ್ಲ, ಇನ್ನೂ ನೀರು ತುಂಬಿದೆ. ಅದ್ ನೋಡಕ್ಕಂತ ಅನ್ಕೊಂಡೆ. ಅದ್ ನೋಡ್ತೀನಿ ನಾನು. ಅದಕ್ಕೆ ನೀರು ತುಂಬಿ ಮರ ಹತ್ತಕ್ಕಾಗತ್ತಾ? ಇದು ಶಬ್ದ ಮಾಡೋದು. ಬಾ ಬಾ ಈ ಕಡೆ. ಮಳೆ ಬಂದು ಡ್ಯಾಮ್ ಫುಲ್ ಆದಾಗ ಎಲ್ಲಾ ಗೇಟ್ನು ಓಪನ್ ಮಾಡ್ತಾರೆ. ಆವಾಗ ನೀರ್ ಹರಿಯೋದ್ ನೋಡಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ನಾವು ಸಾಕಷ್ಟು ಬಾರಿ ಇಲ್ಲಿಗೆ ಬಂದಿದೀವಿ. ಇತ್ತೀಚೆಗೆ ಬಂದೇ ಇರ್ಲಿಲ್ಲ, ಹಾಗಾಗಿ ಈ ಸರಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಹಾಕತ್ತೀನಿ ಇವಾಗ. ಈಗ ನಾನು ಹಾಕೋತೀನಿ. ಅಯ್ಯೋ, ಎಲ್ಲಿಗೆ ಬಂದ್ರು ಏನಾದ್ರೂ ಒಂದ್ ತಗೊಳ್ದಲ್ಲೇ ಬಿಡಲ್ಲ ನನ್ ಮಗಳು. ಇಲ್ಲೋ ಏನೋ ಬೇಕು ಅಂತ ಅವ್ರ ಪಪ್ಪನ್ ಕೇಳ್ತಾ ನಿಂತ್ಕೊಂಡಿದ್ಲು. ಅವ್ರಂತೂ ಬೆಂಗಳೂರಲ್ಲಿ ಸಿಗ್ದಿರೋದು ಇಲ್ಲೇನ್ ಸಿಗುತ್ತೆ ಬನ್ನಿ ಅಂತ ಏನು ಕೊಡ್ಸಕ್ ಬರಲ್ಲ. ಹಂಗಂತ ನಾವು ಬಿಡಲ್ಲ, ನಾವು ತಗೋತೀವಿ. ಮಕ್ಳು ಏನೇ ಆಟ ಸಾಮಾನ್ ತಗೊಂಡ್ರು ಅದರಲ್ಲಿ ಜಾಸ್ತಿ ಆಟ ಆಡೋದೇ ನನ್ನ ಹಸ್ಬೆಂಡ್. ಇಲ್ಲೂ ಅದೇ ನಡೆದಿದ್ದು. ಇದು ನನ್ನ ಫೇವ್ರೆಟ್ ಸ್ವೀಟ್. ಡ್ಯಾಮ್ ನೋಡಕ್ ಹೋದಾಗೆಲ್ಲ ಇದನ್ನ ತಗೊಂಡು ತಿನ್ಕೊಂಡ್ ಬರೋದು. ಬಂದಾಗ ಏನ್ ತಿನ್ಲೇಬೇಕಾ? ಏನ ಕೇಳ್ಪಟ್ಟೆ, ಇದು ಬಂದಾಗ ಏನೋ ಕೊಬ್ಬರಿ ಮಿಠಾಯಿ ತಿಂತಿದಂತೆ. ನೋಡು ಹೆಂಗೆ, ಫಸ್ಟ್ ಚೆನ್ನಾಗಿ ತಿನ್ಬೇಕು, ಆಮೇಲೆ ಬೇರೆದು. ಆ ಪೇಪರಾಗ ಸುತ್ಕೊಂಡ್ ಬಂದಾಗೆ ಗೊತ್ತಾಗಬಾರ್ದಾಗಿತ್ತ ನೀನ್ ತಿಂತ ಇರೋದಂತ. ನೋಡು, ಅದು ಏನ್ ಬೋಂಡ ಕಟ್ಕೊಂಡ್ ಬಂದಿದ್ಯಾ? ಈ ಡ್ಯಾಮ್ ಹತ್ರ ಇದೆಲ್ಲ ಫೇಮಸ್ಸಾ?
ಎಲ್ಲನೂ ಫೇಮಸ್ ಅಲ್ಲ. ಇದೆಲ್ಲ ಬೆಂಗಳೂರಲ್ಲೇ ಸಿಗುತ್ತೆ, ಬಟ್ ಆದರೆ ಇಲ್ಲಿ ಬಂದು ತಿನ್ನೋ ಮಜಾ ಬೇರೆ ಅಲ್ವಾ? ಡ್ಯಾಮ್ ಹತ್ರ ಬಂದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಡ್ಯಾಮ್ ಹತ್ರ ಬಂದು ಫುಲ್ ಡೇ ಸ್ಪೆಂಡ್ ಮಾಡ್ಬೋದು. ಇನ್ನು ನಾವು ಮನೆ ಕಡೆ ಹೊರಟ್ವಿ. ಹೋಗೋಕ್ಕೂ ಮುಂಚೆ ಬೇಲೂರಿನ ಫೇಮಸ್ ರೆಸ್ಟೋರೆಂಟ್ ಮೆಜೆಸ್ಟಿಕ್, ಅಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿ ಅಂತ ಕರ್ಕೊಂಡು ಹೋಗಿದ್ದೆ. ನನ್ನ ಹಸ್ಬೆಂಡ್ಗೆ ಮಗಳಿಗೆ ಬಿರಿಯಾನಿ ಟೇಸ್ಟ್ ತುಂಬಾನೇ ಇಷ್ಟ ಆಯ್ತು. ನೀವುಗಳು ಕೂಡ ಬೇಲೂರು ಕಡೆ ಬಂದ್ರೆ ನೆಹರು ನಗರಲ್ಲಿರೋ ಈ ಮೆಜೆಸ್ಟಿಕ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ಬಿರಿಯಾನಿ ಟೇಸ್ಟ್ ಮಾಡಿ ಹೇಗಿತ್ತಂತ ಹೇಳಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.